ನೋಡಿದ್ದೇನೆ ದೇವಕಿ, ನೀ ನನ್ನ ರಾಕ್ಷಸ ಚಂಡ ಪಾಪಿ, ನನ್ನ ಚಿನ್ನವಂತ ನನ್ನ ಕೂಸನ್ನ ಕೊಂದಿರಬೇಕಲ್ಲ ಅಂತ ಹೊಸದೊಬ್ಬರು ಸಚ್ಚು ಕಣ್ಣೀರು ಹಾಕಿದ್ದರು. ಅಲ್ಲಿ ಹೋಗಿ ಕೌಸಲ ಕೈಯಾಗ ಕೊಟ್ಟರು ರಾಕ್ಷಸರು. ಧರ್ಮಪೀಠದ ಮೇಲೆ ಕುತ್ಕೊಂಡ ನೋಡಿದ, ಕಣ್ತುಂಬ ನೋಡಿದ, ಏನು ಉದ್ಧಾರ ಕಂದ. ಯಾಕಂದ್ರೆ ಪುಣ್ಯವಂತರ ಅಯೋನಿ ಸಂಭವದಿಂದ ಪ್ರಕಟ ಆಗಿರ್ತಕ್ಕಂಥ ಪರಮಾತ್ಮ. ನೀಟಾದ ಮೂಗು, ಗುಂಗುರು ಕೂದಲು, ಚಂದ್ರನಂತೆ ಹೊಳೆಯುತ್ತಿರುವ ಮುಖ, ಹವಳದಂತ ತುಟಿ. ಕೌಸಂತಾನ ಎಂತ ನನ್ನ ಅಳಿಯನನ್ನು ಹೆಂಗೆ ಕೊಲ್ಲಲಿ ನಾನು? ಪ್ರಥಮ ಖುಷಿಯಿಂದ ನನಗೆ ಏನೋ ತ್ರಾಸಿಲ್ಲ, ಏನೋ ತೊಂದರೆ ಇಲ್ಲ. ಈ ನನ್ನ ಅಳಿಯನನ್ನ ವೈದ್ಯ ನನ್ನ ತಂಗಿ ಕೈ ಒಳಗೆ ಕೊಡ್ರಿ ಸ್ತನಪಾನ ಮಾಡಿಸಲಿ ಎಂದು ಕೊಟ್ಟು ಕಳಿಸಿಬಿಟ್ಟ. ಗೊತ್ತಾಗಿದೆ ಕಷ್ಟ ವಿಚಾರಗಳು. ರಾಕ್ಷಸರು ಓಡೋಡಿ ಹೋಗಿ ದೇವಕ್ಕೆ ಕೈ ಹಾಕಿ ಹೆಂಗಾಗಿರ್ಬೋದು, ಎಷ್ಟು ಆನಂದ ಆಗಿರಬಾರ್ದ್ರಿ. ಮರ್ತನ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಕೂಸ ಜೀವದಾನ ಮಾಡಿ ತಿರುಗಿ ಕೊಟ್ಟು ಕಳಿಸ್ಯಾರಂತಂದ್ರೆ ಆ ತಾಯಿಗೆ ಎಷ್ಟು ಆನಂದ ಆಗಿರುತ್ತೆ ನೋಡಿಬೇಕ್ರಿ. ನನ್ನ ಅಣ್ಣ ಚಂದವ ರಾಕ್ಷಸ ಪುಷ್ಟ ಏನೇನೋ ಬೈತಿದ್ರಲ್ರಿ, ನೋಡಿದ್ರೇನ್ರಿ ಎಂತ ಕರುಣಾಮಯಿ ಇದ್ದಲ್ಲ. ನನ್ನ ಸೋದರಳಿಯ ನನ್ನ ಮರ್ತನ ಮಾಡಿಲ್ರಿ, ಜೀವದಾನ ಮಾಡಿ ಕೊಟ್ಟು ಕಳಿಸಿದ್ದ ನೋಡ್ರಿ ಅಂತ ಅದ ಬಾಯಿಯೊಳಗೆ ಮಲಗಿಟ್ಟ ಸ್ತನಪಾನ ಮಾಡಿಸ್ತಿದ್ದಳು. ಆನಂದದಿಂದ ಮಲಗಿಸ್ತಳು. ದೇವತೆಗಳಿಗೆ ಚಿಂತೆ ಬಂತು. ಇವ ಕೊಂಡೆ ಕೆಲಸ ಮಾಡಕತ್ತಂದ್ರ ಇವನ್ ಗೌಡ ಇವನ ವದ ಆಗುದಿಲ್ಲ, ಹೆಂಗಾರ ಮಾಡಿ ಪಾಪ ಮಾಡಾಕ ಹಚ್ಚಬೇಕು. ನಾರದ ಅಂತಂದ ಪರಮಾತ್ಮ ನಾರಾಯಣ ನಾರಾಯಣ ಅಂತ ಯಾವಾಗ ನಾರದ ವೇಳ ಹಿಡ್ಕೊಂಡು ಬಂದು ಪ್ರಕಟ ಆದ. ನಾರಾಯಣ ನಾರಾಯಣ ನೋಡಪ್ಪ ನಾರಾಯಣ, ನೀನ್ ಯಾಕೆ ಕಳಿಸಿದೇವಪ್ಪ ಅಂತಂದ್ರೆ ಹೇಗಾದ್ರೂ ಮಾಡಿ ಮೃತ್ಯುಲೋಕಕ್ಕೆ ಹೋಗಿ ಕವಸ ಮಾರಾದ ಬಳಿಗೆ ಹೋಗಿ ಹೇಗಾದ್ರೂ ಮಾಡಿ ಕವಸನ್ನು ಪಾಪದ ಕೂಡ ತುಂಬುವಾಗ ಮಾಡಿಸಿರೋದಕ್ಕೆ ನೋಡ ಆಗ್ದೇವ. ಪರಮಾತ್ಮ ಆಜ್ಞೆ ಪಾಲನಾ ಮಾಡುದು ಅದನ್ನ ಕರ್ತವ್ಯ. ಪರಮಾತ್ಮ यहाँ भोल विला वेद बोले, यहाँ काल विला सूर्य चाले, यहाँ हाल विला काम हाले, झोल विला सिक्काले. ಪರಮಾತ್ಮ ಆಜ್ಞಾನುಸಾರವಾಗಿ ಎಲ್ಲ ನಡೀತಾ ಇದೆ. ಮೃತ್ಯುಲೋಕ ದೇವಲೋಕ ಕೌಸ ಅದ ಕೂಸನ ಕೊಟ್ಟ ಆನಂದದಿಂದ ಧರ್ಮಪೀಠದಲ್ಲಿ ಕೂತಿದ್ದ. ನಾರಾಯಣ ನಾರಾಯಣ ನಾರದ ಗುರುಗಳು ನೋಡಿದ ಕೌಸ ಎಲ್ಲ 14 ಲೋಕದ ಕ್ಷೇಮ ಸಮಾಚಾರ ವಿಚಾರ ಮಾಡಲಿಕ್ಕೆ. ಅದಿರ್ಲಿಪ್ಪ ಕೌಸ ಮಹಾರಾಜ, ನಿನ್ನ ತಂಗಿ ಪ್ರಥಮ ಕೂಸಿಗೆ ಜನ್ಮ ಕೊಟ್ಟಿದ್ದ ಅಂತಲ್ಲಪ್ಪ, ಹೇಗಿದ್ದಾನೆ ನಿನ್ನ ಅಳಿಯ? ಗುರುಗಳ ಅಳಿಯನ್ನ ಎಷ್ಟು ವರ್ಣನೆ ಮಾಡಿದ್ರು ಕಡಿಮೆ ನನಗೆ. ನಾರದ ಗುರುಗಳ ಬಹಳ ಮುದ್ದಾದ ಅಳಿಯದನ್ರಿ. ನನಗೆ 1ನೇ ಕೂಸಿನಿಂದ ಏನು ತ್ರಾಸಿಲ್ರಿ.
ಎಂಟನೇ ಕೂಸಿನಿಂದ ನನಗೆ ಬಹಳ ಆಕಾಶವಾಣಿ ಆಗಿದೆ. ಒಂದನೇ ಕೂಸ ಕೊಲ್ಲ ಅಂತ ನನ್ನ ಕೈಯೊಳಗೆ ತಂದು ಕೊಟ್ಟಿದ್ರು ಗುರುಗಳ. ಜೀವದಾನ ಮಾಡಿ ನಾನು ತಿರುಗಿ ಕೊಟ್ಟಿದ್ದೀನಿ ನನ್ನ ತಂಗಿ ಕೈಯೊಳಗೆ. ಅಲ್ಲೇ ಕೊಟ್ಟಿನಿ ಅಂತಂದು. ದೇವತೆಗಳು ಬಹಳ ಚತುರ್ತಾರ, ನೀವು ರಾಕ್ಷಸರು ಯಾವ ವಿಚಾರ ಮಾಡುದು ನೀವು? ದೇವತೆಗಳು ಬಹಳ ಚತುರ, ಬಹಳ ಹೇಗಿರ್ತಾರೆ. 8 ದಳತ್ತೊಂದು ಕಮಲಾಪುರ ಬಂದಿದ್ರು ನಾರದರು. ಇದೆಷ್ಟು? ಪ್ರಥಮ, ದ್ವಿತೀಯ, ತೃತೀಯ, 1 2 3 8 ಮಠ ಎಣಿಸಿದ್ರು. ಇನ್ನು ಉಲ್ಟಾ ಅಕಸ್ಮಾತ್ ಈ ಕಡೆಯಿಂದ ಬಂದು ಏನ್ ಮಾಡವ? ಈ ದೇವತೆಗಳು ಬಹಳ ಬೆಳಕಿರ್ತಾರೆ. 8ಕ್ಕೆ 1 ಅಂದ ಈ ಕಡೆಯಿಂದ ಎಣಿಸ್ಕೊಂಡು ಒಂದನೇದೇ ಯಾಕೆ 8 ಆಗಬಾರ್ದು? ಅದ ಯಾಕೆ ನಿನಗೆ ವೈದ್ಯ ಆಗಬಾರ್ದು? ಅದ ನೀನು ಯಾಕೆ ಮರ್ದನ ಮಾಡಬಾರ್ದು? ನಾನು ಕೊಲ್ಲೋಣ ಸ್ವಲ್ಪ ಏನ ಮರ್ಜಿ ನಾರಾಯಣ ನಾರಾಯಣ ಹೋಗ್ಬಿಟ್ಟ. ಕಡ್ಡ ಸುಡ ಕಡ್ಡಿ ಪಡ್ಡಿ ತಂದು ಪುಟಿ ಮಾಡಿದ, ಹೋಗ್ಬಿಟ್ಟ. ಅದು ಬೇಕಾದ ನೋಡಿದೆ. ಯಾವಾಗ ಧರ್ಮ ಪ್ಯಾಂಟಿನ ಮೇಲೆ ಕೂತಂತ ಕಂಸ ಆ ಧರ್ಮ ಪೀಠವನ್ನು ಬಿಟ್ಟು ಮ್ಯಾಲ ನಿಂತ, ರೋಮ ರೋಮದಲ್ಲಿ ರಕ್ತ ಕಣ ಕಣಗಳಲ್ಲಿ ನರನಾಡಿಯಲ್ಲಿ ನೀರಾವೇಶ ತುಂಬಿಕೊಂಡು ಬಿಟ್ಟು ಸೇನೆಗೆ ಹೋಮ ಎದ್ದು ದಪ್ಪದ ಕಾಲೆತ್ತಿ ಭೂಮಿಗೆ ಅಪ್ಪಳಿಸಿ ಬಿಟ್ಟ. ಒಂದ ಸಲ ಸಪ್ತ ಸಮುದ್ರದೊಳಗಿನ ನೀರ ಚಲ್ಲಾಪಿಲಿಯಾಗಿತ್ತಂತೆ. ಅರಣ್ಯದೊಳಗಿನ ಕ್ರೂರ ಮರಗಳಿಗೆಲ್ಲ ದಿಕ್ಕಾಪಟ್ಟು ಓಡಾಡ್ತಿದ್ದು ಅಂತ. ಹೆಂಗ ಅಪ್ಪಳಿಸಲು ಕೌಸ ಆನೆಗಾಗಿ ಸರಪಣಿ ಹೆಚ್ಚಿ ಜಗ್ಗಿ ಹಾಕಿಸುವಂತ ಒಂದೊಂದು ಬಾಗಿಲ ಕದ 9 ಬಾಗಿಲು ಜಾಡಿಸಿ ಬಂದ ಗಂಜ ಸಿಟ್ಟಿ ಹೋದ್ರ ಈ ಮುರಿದು ಚಿಲುಕ ಹರಿದ ಕದ ತಾನ ಕುಲ್ಲ ಆಗ್ತಿದ್ವು. ಎಷ್ಟು ಬಾಲಾಟಿ ಇರಬೇಕು, ಎಂತ ಸೂರ್ಯ ಇರಬೇಕು ಕೌಸ ಮಹಾರಾಜ. 9 ಬಾಗಿಲ ಕದ ಒತ್ತು ಮುರಿದು ಒಳಗೆ ಹೋದ್ರ ಹೋಗಿ ಶರಗ ಮುಚ್ಚಿ ಸ್ತನಪಾನ ಮಾಡಿಸ್ತಕ್ಕಂತ ದೇವಕಿಯ ಕೂಸಿನ ಕಾಲನ ಜಗ್ಗಿ ತೆಗೆದುಕೊಂಡ. ಕೂತಂತ ತಾಯಿ ಅಣ್ಣನ ವೀರಾವೇಶದ ಮುಖವನ್ನು ನೋಡ್ತಾ ಇದ್ದಾಳ. ಕೆಂಗನ ಕಾರ್ಯವ ಗಮನ ಸುರಲಿಕ್ಕದ ಸಿಟ್ಟಿನಿಂದ ಕೂಡಿತಕ್ಕಂತ ಮುಖವನ್ನು ನೋಡಿ ದೇವಕಿ ಅಂತ, ಅಣ್ಣ ನನಗೆ ಯಾಕೋ ಬಹಳ ಭಯ ಆಗಿರ್ತದೆ ವೀರಾವೇಶ. ಅಣ್ಣ ನೀನೇ ಜೀವಧಾರ ಮಾಡಿ ತಿರುಗಿ ಕೊಟ್ಟು ಕಳಿಸಿರ್ತಕ್ಕಂಥ ನನ್ನ ಕೂಸ ಈಗ ನಿರಪರಾಧಿಯನ್ನ 1ನೇ ಕೂಸಿನಿಂದ ನನಗೆ ಏನು ಕೇಳಿಲ್ಲಪ್ಪ. ನನ್ನ ಕೂಸನ ಕೊಲ್ಲಬೇಡ. ಹೋಗಿ ಪಾದ ಹಿಡಿದು ಗಟ್ಟಿ ಕಾಲು ಹಿಡ್ಕೊಂಡು ತಂಗಿ ಕಾಲು ಹಿಡಿದು ಜಾಡಿಸಿ ಸಿಟ್ಟಿನ ತಂಗಿ ಮಾತ್ರ 4-5 ದುಂಡ್ರಿಗೆ ಹೋಗಿ ಬಿದ್ದಿದ್ಲು ಅಂತ ದೇವಕ್ಕೆ.